टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಕಾಲ್ ತುಳಿತ ದುರಂತದಲ್ಲಿ 11 ಅಭಿಮಾನಿಗಳ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ಮತ್ತೊಂದು ಎಫ್ಐಆರ್ ದಾಖಲಾಗಿದೆ. ಆರ್ಸಿಬಿ, ಕೆಎಸ್ಸಿಎ ಹಾಗೆ ಡಿಎನ್ಎ ಕಂಪನಿ ವಿರುದ್ಧವಾಗಿ 3ನೇ ಎಫ್ಐಆರ್ ದಾಖಲಾಗಿದೆ. ಗಾಯಾಳು ಹಾಗೆ ಬಿಕಾಂ ವಿದ್ಯಾರ್ಥಿ ವೇಣು ಕೊಟ್ಟಿರುವಂತಹ ದೂರನ್ನ ಆಧರಿಸಿ ಕೇಸ್ ದಾಖಲಿಸಿದ್ದಾರೆ. ಆರ್ಸಿಬಿ ಜಾಹೀರಾತು ನೋಡಿ ಸ್ಟೇಡಿಯಂಗೆ ಬಂದಿದ್ದಾಗಿ ಉಲ್ಲೇಖ ಮಾಡಿದ್ದಾರೆ ಅವರು. ಉಚಿತ ಟಿಕೆಟ್ ಅಂತ ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ಬಂದಿದ್ದೆ. ಕ್ರೀಡಾಂಗಣದ ಗೇಟ್ ನಂಬರ್ 6ರ ಬಳಿ ನೂಕುನುಗ್ಗಲು ಉಂಟಾಗಿತ್ತು. ಈ ವೇಳೆ ಇದೇ ವಿದ್ಯಾರ್ಥಿ ವೇಣು ಅವರ ಬಲಗಾಲ ಮೇಲೆ ಬ್ಯಾರಿಕೇಡ್ ಬೀಳುತ್ತೆ. ಬೌರಿಂಗ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿರೋದಾಗಿ ವೇಣು ಉಲ್ಲೇಖ ಮಾಡಿದ್ದಾರೆ, ದೂರಿನಲ್ಲಿ ಹೇಳಿದ್ದಾರೆ. 11 ಜನ ಅಭಿಮಾನಿಗಳೇನು ಸಾವನ್ನಪ್ತಾರಲ್ಲ, ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ 3ನೇ ಎಫ್ಐಆರ್ ದಾಖಲಾಗಿದೆ. ಆರ್ಸಿಬಿ ಮೇಲೆ, ಕೆಎಸ್ಸಿಎ ಹಾಗೆ ಡಿಎನ್ಎ ಕಂಪನಿ ವಿರುದ್ಧವಾಗಿ. ಅವತ್ತಿನ ದಿನ ಕಾಲ್ ತುಳಿತ ಸಂದರ್ಭ ಅಲ್ಲೇ ಇದ್ದಂತ ಒಬ್ಬ ವಿದ್ಯಾರ್ಥಿ ಅಭಿಮಾನಿ ವೇಣು ಅಂತ ಅವರು ಕೊಟ್ಟಿರುವಂತ ದೂರನ್ನ ಆಧರಿಸಿ ಕೇಸ್ ದಾಖಲಿಸಿದ್ದಾರೆ. ಆರ್ಸಿಬಿ ಜಾಹೀರಾತನ್ನ ನೋಡಿ ಸ್ಟೇಡಿಯಂಗೆ ನಾನು ಬಂದಿರೋದಾಗಿ ಅವರು ಹೇಳಿದ್ದಾರೆ. ಫ್ರೀ ಟಿಕೆಟ್ ಅನ್ನೋದಾಗಿ ಎಲ್ಲ ಹೇಳಿದ್ರಲ್ಲ, ಗೇಟ್ ಬಳಿ ಆ ಉಚಿತ ಟಿಕೆಟ್ ಅನ್ನು ವಿತರಣೆ ಮಾಡಲಾಗುತ್ತೆ ಅಂತ ಹೇಳಿದ್ರು. ಅದನ್ನ ನೋಡಿ ನಾವು ಬಂದ್ವಿ ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ಅಂತ ಹೇಳ್ತಾರೆ. ಅನಂತರ ಗೇಟ್ ನಂಬರ್ 6 ಹತ್ರ ಇದ್ದಿದ್ದು ಅವರು. ಕ್ರೀಡಾಂಗಣದ ಗೇಟ್ ನಂಬರ್ 6 ಬಳಿ ಆವಾಗ ನೂಕುನುಗ್ಗಲಾಗುತ್ತೆ. ಇದೇ ಸಂದರ್ಭ ವೇಣು ಅವರ ಬಲಗಾಲ ಮೇಲೆ ಬ್ಯಾರಿಕೇಡ್ ಬೀಳುತ್ತೆ. ಹಾಗಾಗಿ ಬೌರಿಂಗ್ ಆಸ್ಪತ್ರೆಯಲ್ಲಿ ತಾನು ಚಿಕಿತ್ಸೆಯನ್ನು ಕೂಡ ಪಡೆದಿರೋದಾಗಿ ಹೇಳಿದ್ದಾರೆ. ಅಲ್ಲಿಗೆ 3ನೇ ಎಫ್ಐಆರ್. ಆ ಎಫ್ಐಆರ್ನ ಪ್ರತಿಯನ್ನ ಗಮನಿಸ್ತಾ ಇದ್ದೀರಿ. ಇದು ಖುದ್ದು ಒಬ್ಬ ಗಾಯಾಳು ಅಭಿಮಾನಿಯೇ ಹೋಗಿ ಕೊಟ್ಟಿರುವಂತಹ ದೂರು. ಆ ದೂರಿನಲ್ಲಿ ಅವತ್ತಿನ ದಿನ ತನಗೇನಾಗಿತ್ತು ಅನ್ನೋದನ್ನ ಹೇಳಿದ್ದಾರೆ ಅವರು. ಗೇಟ್ ನಂಬರ್ 6ರ ಬಳಿ ಇದ್ದೆ, ಅಲ್ಲಿ ನೂಕುನುಗ್ಗಲು ಉಂಟಾಗುತ್ತೆ, ಹಾಗೆ ನನ್ನ ಕಾಲ್ ಮೇಲೂ ಕೂಡ ಬ್ಯಾರಿಕೇಡ್ ಬಿದ್ದಿದೆ, ಇದಕ್ಕಾಗಿ ನಾನು ಬೌರಿಂಗ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೂಡ ಪಡೆದಿದ್ದೀನಿ ಅನ್ನೋದಾಗಿ ಹೇಳ್ತಾ ಇದ್ದಾರೆ. ಅದು ಕೂಡ ತಾನು ಬಂದಿರೋದು ಆರ್ಸಿಬಿ ಪೇಜ್ನಲ್ಲಿ ಹಾಕಿರುವಂಥ ಜಾಹೀರಾತನ್ನು ನೋಡಿ. ಸ್ಟೇಡಿಯಂಗೆ ಫ್ರೀ ಎಂಟ್ರಿ ಅನ್ನೋದಾಗಿರುತ್ತೆ, ಹಾಗಾಗಿ ಬಂದಿದ್ದೀನಿ ಸ್ಟೇಡಿಯಂ ಬಳಿ, ಅಲ್ಲೇ ವಿತರಿಸೋದಾಗಿಯೂ ಕೂಡ ಹೇಳಿರ್ತಾರೆ ಟಿಕೆಟನ್ನು. ಉಚಿತ ಟಿಕೆಟ್ ಅಂತ ಪರಿಗಣಿಸಿ ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ನಾನು ಬಂದಿದ್ದೆ. ಅದಾದ ನಂತರ ಏನೇನಾಯಿತು, ತನಗೆ ಯಾವ ರೀತಿಯಾಗಿ ನೋವಾಯಿತು, ಇವೆಲ್ಲವನ್ನ ಕೂಡ ಹೇಳಿದ್ದಾರೆ. ಬಹಳಷ್ಟು ಜನ ಪ್ರತ್ಯಕ್ಷದರ್ಶಿಗಳಿದ್ದಾರೆ. ಯಾವ ರೀತಿಯಾಗಿ ಅವ್ಯವಸ್ಥೆ ಇತ್ತು, ಎಷ್ಟೊಂದು ಗೊಂದಲ ಇತ್ತು, ಇಷ್ಟು ದೊಡ್ಡ ಮಟ್ಟದ ಕಾಲ್ ತುಳಿತಕ್ಕೆ 11 ಜನರ ಸಾವು ನೋವಿಗೆ ಏನು ಕಾರಣ ಆಯಿತು ಅನ್ನೋದನ್ನ ಅಲ್ಲಿಯ ಪ್ರತ್ಯಕ್ಷದರ್ಶಿಗಳು ಬಹಳಷ್ಟು ಜನ ತಮ್ಮ ವ್ಯೂವನ್ನು ಹಂಚಿಕೊಂಡಿದ್ದಾರೆ. ತಾವೇನು ನೋಡಿದ್ವಿ ಅನ್ನೋದನ್ನ ಹೇಳಿದ್ದಾರೆ.